ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಸಿಂಪಲ್ಲಾಗಿ ಸಿಗಡಿ ಸಾರು ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಫ್ರೆಶ್ ಸಿಗಡಿ ಇದು, ಇವಾಗಷ್ಟೇ ಹಿಡಿದದ್ದು. ಚಿಕ್ಕದು ದೊಡ್ಡದು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಫ್ರೆಶ್ ಸಿಗಡಿಯ ಸಾರು ಯಾವಾಗಲೂ ತುಂಬ ರುಚಿಯಾಗಿರುತ್ತೆ. ಹಾಗೆ 2-3 ಮೀನು ಕೂಡ ಸಿಕ್ಕಿದೆ ನೋಡಿ. 2 ನಂಗೆ ಮೀನು ಕೂಡ ಸಿಕ್ಕಿದೆ. ಕೈಯಲ್ಲೇ ಹಿಡಿದಿದ್ದು, ಬಲೆ ಹಾಕಿ ಅಲ್ಲ. ಸಿಗಡಿ ಸಾರು ಯಾವ ರೀತಿ ಮಾಡಿದರೂ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ತರ್ತೇನೆ. ಅಲ್ಲಿ ತನಕ ಮಸಾಲೆಯನ್ನು ತೆಗೆಯುವ. ಮಸಾಲೆಗೆ 2 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ ಹಾಗೂ 1 ಈರುಳ್ಳಿ, ಇಷ್ಟು ಹುಳಿನ ತಗೊಂಡಿದ್ದೇನೆ. ಹಾಗೆ 12 ಬ್ಯಾಡಗಿ ಮೆಣಸು, 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ 8 ಎಸಳು ಬೆಳ್ಳುಳ್ಳಿ. ಇಷ್ಟು ಇದರ ಜೊತೆ 1 ಇಡೀ ಕಾಯಿನ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ನೋಡಿ, ಮಸಾಲೆ ಕಡ್ದಾಗಿದೆ. ನಿಮಗೆ ಸಾರು ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ನೀರು ಹಾಕಿ ತೆಳು ಮಾಡಿಕೊಳ್ಳಿ. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸಾರನ್ನು ಮಾಡ್ತಾ ಇದ್ದೇನೆ. ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1 ಹಸಿಮೆಣಸು, ಹಾಗೆ 1 ಈರುಳ್ಳಿ, ಹಾಗೆ 1 ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಆಲೂಗಡ್ಡೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಕೊಳ್ಳೋಣ. ಮೊದಲೆಲ್ಲ ಈ ಥರ ಆಲೂಗಡ್ಡೆ ಹಾಕಿ ಸಾರು ಮಾಡ್ತಾಯಿದ್ರು. ಇವಾಗ ಕೆಲವರು ಮಾತ್ರ ಮಾಡ್ತಾರೆ ಈ ಥರ. ಸಿಗಡಿನೆಲ್ಲ ಕ್ಲೀನ್ ಮಾಡಿ ಆಗಿದೆ. ಸಾರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಕ್ಲೀನ್ ಮಾಡಿದ ಸಿಗಡಿನೆಲ್ಲ ಹಾಕ್ತಾ ಇದ್ದೇನೆ. ತುಂಬ ಟೈಪ್ನ ರೆಸಿಪಿಯನ್ನು ಮಾಡ್ತಾರೆ ಈ ಪ್ರಾನ್ಸ್ನಲ್ಲಿ. ಪ್ರಾನ್ಸ್ ಇಷ್ಟಪಡುವವರು ಈ ಥರ ಸಾರು ಮಾಡಿ. ಸಿಗಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದರಲ್ಲಿ 2-3 ಮೀನು ಇತ್ತು, ಅದನ್ನು ಇವಾಗ ಹಾಕ್ತಾ ಇದ್ದೇನೆ. ಯಾಕಂದರೆ ಈ ಮೀನು ಬೇಗ ಬೆಂದುಬಿಡುತ್ತೆ. ಹಾಗಾಗಿ ನೋಡಿ, ಸಾರು ರೆಡಿ ಆಯಿತು. ಒಳ್ಳೆ ಪರಿಮಳ ಬರ್ತಾ ಇದೆ. ಮಾವಿನ ಹಣ್ಣು, ಆಲೂಗಡ್ಡೆ ಎಲ್ಲ ಹಾಕಿರೋದ್ರಿಂದ ಸಾರು ಹುಳಿ ಖಾರವಾಗಿ ಸೂಪರ್ ಆಗಿದೆ. ಇದಿವತ್ತಿನ ರೆಸಿಪಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.